ನಮಸ್ಕಾರ ವೀಕ್ಷಕರೇ, ನಾನು ಒಮ್ಮೆ ಅಮರ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬ್ಯಾಂಗ್ಳೂರ್. ವೀಕ್ಷಕರೇ, ನಾವಿವತ್ತು ಸೋಲೂರಿಗೆ ಬಂದಿದ್ವಿ. ಸೋಲೂರಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಸ್ವಾಮಿಯವ್ರ ಜೊತೆಗೆ. ಇಲ್ಲಿ ಆಗಲೇ 12 ವರ್ಷದಿಂದ ಬಹಳ ಅದ್ದೂರಿಯಾಗಿ ಆಚರಿಸಲಾಗಿದೆ ಜಾತ್ರೆ ಮಹೋತ್ಸವ. ಬನ್ನಿ ಮಾತಾಡೋಣ. ಓಂ. ಸೋಲೂರು ಅರೆಯಿಡಿಗಮ ಸಂಸ್ಥಾನದ ವತಿಯಿಂದ ನಡೆಯುವಂಥ ರೇಣುಕಾ ಯಲ್ಲಮ್ಮ ಜಾತ್ರೆ ಹಾಗೂ ಪೀಠಾರೋಹಣದ ತೃತೀಯ ವಾರ್ಷಿಕ ಮಹೋತ್ಸವ ಇದು ನಾಳಿದ್ದು 12 ತಾರೀಕಿಗೆ ಬೆಳಿಗ್ಗೆ ಇಂದ ಸಾಯಂಕಾಲ ತನಕ ನಡೆಯಲಿರುವುದು. ಪ್ರಾತಃ ಹೋಮ ಹವನ, ದೇವಿಗೆ ಅಭಿಷೇಕ ಪೂಜೆ, ಪಟ್ಟಾಭಿಷೇಕದ ಪೂಜೆ, ಆಮೇಲೆ ಬಲಿ ಉತ್ಸವ. ಅದರೊಟ್ಟಿಗೆ ನಾಡಿನ ಭಕ್ತಾದಿಗಳಲ್ಲಿ ಭಕ್ತಿಯ ಸಿಂಚನ ಮೂಡಿಸುವುದಕ್ಕೋಸ್ಕರ ದೇವಿಯ ಭಕ್ತಿ ಗಾನ ಸ್ಪರ್ಧೆ ನೆಟ್ಟಿದ್ದೇವೆ. ಅವರಿಗೆ ಉತ್ತಮ ಬಹುಮಾನವನ್ನು ಘೋಷಿಸಿದ್ದೇವೆ. ಅದರೊಟ್ಟಿಗೆ ನಾವು ದೊಡ್ಡದಾದ ಮೆಡಿಕಲ್ ಕ್ಯಾಂಪ್, ದೊಡ್ಡ ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜು ಹೆಸರು, ಮತ್ತು ಸೂಪರ್ ಸ್ಪೆಷಾಲಿಟಿ ಯಾವುದು ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ, ವೈದೇಹಿ ಮೆಡಿಕಲ್ ಕಾಲೇಜು, ವಾಸನ್ ಐ ಕೇರ್, KLE ಡೆಂಟಲ್ ಕಾಲೇಜು, ಮುತೂಟು ಸ್ನೇಹ ಆಶ್ರಯ, ಕಾವೇರಿ ರಕ್ತನಿಧಿ, ಹಾಗೆ ಬ್ಲಡ್ ಕ್ಯಾಂಪು, ಎಲ್ಲ ರೋಗಗಳ ತಪಾಸಣೆ, ಕನ್ನಡಕ ವಿತರಣೆ, ಅದರೊಟ್ಟಿಗೆ ಆಪರೇಷನ್ ಸಹ ಬಂದಾಗ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಉಚಿತವಾಗಿ ನಡೆಸಿಕೊಡುವ ಅವರು ವಾಗ್ದಾನ ಮಾಡಿದ್ದಾರೆ. ಒಂದು ದೊಡ್ಡ ಮಟ್ಟದ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಇಲ್ಲಿಂದ ಸೋಲೂರಿನಿಂದ ಇಲ್ಲಿ ವಾಹನ ಸೌಕರ್ಯ ಇಲ್ಲ, ಅದಕ್ಕಾಗಿ ನಾವು 2 ಬಸ್ಸನ್ನು ವ್ಯವಸ್ಥೆ ಮಾಡಿದ್ದೇವೆ. ಬಂದ ಭಕ್ತಾದಿಗಳು ಸೋಲೂರು ಬಸ್ ಇಲ್ಲಿದ್ದು ಬರುವವರಿಗೆ ಅಲ್ಲಿಂದ ಬಸ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು 5,000 ಜನರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ರಾಜ್ಯದ ಎಲ್ಲ ಭಾಗದ ನಮ್ಮ ಭಕ್ತಾದಿಗಳು ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತೇವೆ. ಅದರೊಟ್ಟಿಗೆ ಮೈಸೂರು, ಬೆಂಗಳೂರು 2, ತುಮಕೂರು 4-5 ಜಿಲ್ಲೆಯ ವಿದ್ಯಾರ್ಥಿಗಳಿಗೆ JPMP ಇಂದ ವಿದ್ಯಾರ್ಥಿ ವೇತನವು ನೀಡಲಾಗುವುದು. ಮತ್ತು ಇದು ಕಳೆದ 10-12 ವರ್ಷದಿಂದ ಜಾತ್ರಾ ಮಹೋತ್ಸವ ಆಚರಿಸ್ತಿದ್ದೇವೆ. ಈ ವರ್ಷ ವಿಶೇಷವಾಗಿ ನಾವು ಒಂದು ಆಚರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮುಂದೆ ಸ್ವಲ್ಪ ಬಡ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕರಿಸಿ ಅವರಿಗೆ ವಿದ್ಯಾಭ್ಯಾಸ ನೀಡುವ ಸಂಕಲ್ಪವನ್ನು ಸಹ ಮಾಡಿಕೊಂಡಿದ್ದೇವೆ. ಸಮಾಜದ ವಿಶಿಷ್ಟ ವ್ಯಕ್ತಿಗಳೆಲ್ಲರೂ ಮುಖ್ಯ ಅತಿಥಿಗಳಾಗಿ ಬರ್ತಾರೆ.